ಯಜಮಾನ್ರೆ ನಿಮ್ಮ ಹೆಸರು? ಬಸವರಾಜು. ಬಸವರಾಜು ಅಂತ. ಇನ್ನೊಂದು 2 ತಿಂಗಳು ಇರುತ್ತಾ ಸೀಸನ್? 2 ತಿಂಗಳು ಇರುತ್ತೆ ಸರ್. 2 ತಿಂಗಳು ಇರುತ್ತೆ. ಹೌದಾ? ಆಮೇಲೆ ಚೋಳರು ಹಲಸು ಈಗಾಗಲೇ ಪ್ರಖ್ಯಾತಿಯಾಗಿದೆ. ಪ್ರಖ್ಯಾತಿಯಾಗಿದೆ. ಇಡೀ ನಾಡಿನ ಮೂಲೆ ಮೂಲೆಗೆಲ್ಲ ಹೋಗ್ತಾ ಇದೆ. ಎಲ್ಲ ರಾಜ್ಯಕ್ಕೆಲ್ಲ ಹೋಗ್ತಾ ಇದೆ. ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಈ ಚೋಳರನ್ನ ಹಲಸಿನ ವಿಶೇಷ ಏನ್ ಸರ್? ರುಚಿ ಚೆನ್ನಾಗಿರುತ್ತಾ? ಹೇಗೆ ಇವೆಲ್ಲ? ಚೆನ್ನಾಗಿರುತ್ತೆ, ಕಲರ್ ಇರುತ್ತೆ, ಆಮೇಲೆ ವ್ಯಾಪಾರ ಮಜಬೂತಾಗಿರುತ್ತೆ, ಮಾಡಕ್ಕೆ ಚೆನ್ನಾಗಿರುತ್ತೆ. ವ್ಯಾಪಾರ ತಗೊಂಡೋಗಿ ಅವ್ರು ದುಡ್ಡು ಮಾಡಕ್ಕೆ ಅನುಕೂಲವಾದ ವ್ಯಾಪಾರ ಆಗುತ್ತೆ. ಅಂದ್ರೆ ಈಗ ಒಂದು ಹಲಸಿನ ಹಣ್ಣು ತಗೊಂಡು ಹೋದ್ರೆ ಎಷ್ಟು ದಿನ ಇಟ್ಕೋಬಹುದಲ್ಲಿ? ಅವರು ಒಂದು ವಾರ ಇರುತ್ತೆ. ವಾರ ಇರುತ್ತೆ. ಕೆಂಪು ತೊಳೆ ಜಾಸ್ತಿ ಫೇಮಸ್ ಅಲ್ವಾ? ಫೇಮಸ್ ಕೆಂಪು ತೊಳೆ, ಅರಿಶಿನ ತೊಳೆ. ಯಾವ ರಾಜ್ಯಕ್ಕೆ ಹೋಗುತ್ತಾರೆ ಇಲ್ಲಿಂದ? ಇದು ಆಂಧ್ರ, ಪೆನ್ಗೊಂಡೆ, ತಿರುವನಂತಪುರ, ಚಳ್ಳಕೆರೆ, ಕೋಲಾರ, ಬೆಂಗಳೂರು, ಮಹಾರಾಷ್ಟ್ರ, ನಾಗ್ಪುರ, ಮುಂಬೈ, ಅಲ್ಲಿವರೆಗೂ ಹೋಗುತ್ತಾ? ಹೌದಾ? ಚಿತ್ರದುರ್ಗ, ದಾವಣಗೆರೆ. ಹೋದ ವಾರ ಬಂದಾಗ ಯಾರು ಬಿಜಾಪುರದವ್ರು ಬಂದಿದ್ರು, ಮೊಳಕಾಲ್ಮೂರವ್ರು ಬಂದಿದ್ರು. ಹಿಂಗೆಲ್ಲ ಅನಂತಪುರ. ಹೌದಾ? ನೋಡಿ, ಒಂದು ಚೋಳರು ಹಲಸು, ಒಂದು ಹಣ್ಣು ಒಂದು ಊರಿಗೇನೆ ಪ್ರಖ್ಯಾತಿ ಮಾಡುತ್ತಲ್ಲ ಅಲ್ವಾ? ಯಾಕಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ಅದರ ರುಚಿ, ಆ ರುಚಿಯಿಂದ ಆರೋಗ್ಯ ಅಲ್ವಾ? ಈಗ ಅವ್ರು ಅಲ್ಲಿಂದ ಬರಬೇಕು ಅಂದ್ರೆ ಒಂದು ರುಚಿ ಮತ್ತು ಒಂದು ಆರೋಗ್ಯ, ಆಮೇಲೆ ಅದರಿಂದ ಅವ್ರ ಜೀವನ. ಹೌದು ಹೌದು, ಖಂಡಿತ ಖಂಡಿತ ಜೀವನ ಅದು ಮಾರಿ ಜೀವನ ಮಾಡ್ತಾರೆ. ಇಲ್ದಾರು ಬಡವೊಬ್ಬರು ತಗೊಂಡಾಗ ವ್ಯಾಪಾರ ಮಾಡಿ ಅವ್ರ ವೃತ್ತಿ ಅದರಿಂದ ನಡೀತದೆ. ಒಂದು ಹಣ್ಣಿನಿಂದ ಇಡೀ ಊರೂರೇ ಪ್ರಖ್ಯಾತಿ ಆಗುತ್ತೆ ಅಲ್ವಾ? ಎಷ್ಟೋ ಜನ ಇದರಿಂದ ಅವ್ರ ಸಂಸಾರ ಎಲ್ಲ ಮಾಡ್ಕೊಂಡವ್ರು ಅಲ್ವಾ? ನೋಡಿ, ಇವೆಲ್ಲ ನೆಲಮೂಲದ ಆಹಾರ. ಇವೆಲ್ಲ ನೆಲಮೂಲದ ಆಹಾರ. ನೆಲದಿಂದ ಬಂದಿರೋದು ನೆಲಮೂಲ ಅಂದ್ರೆ ಅದೇ ಹೇಳ್ಬೇಕಲ್ಲ. ನೆಲಮೂಲ ಅಂದ್ರೆ ನೆಲಮೂಲದಿಂದ ಬಂದಿರೋಂತ ಆಹಾರ. ಅದು ನಮಗೆ ಗೊತ್ತಾಗಿದ್ರೆ ಲೇಟಾಗಿ ಗೊತ್ತಾಗಿದೆ ಅಲ್ವಾ? ಹಲಸಿನ ಹಣ್ಣು ಹಿಂಗಿರುತ್ತೆ, ಇದ್ರ ಮುಖಾಂತರ ಏನೇನು ಮಾಡ್ಬೋದು ಅಂತ ಹೇಳಿ ಅಲ್ವಾ? ಯಜಮಾನ, ನಿಮ್ಮ ಹೆಸರು? ಬಸವರಾಜು. ಫೋನ್ ನಂಬರ್ ಇದೆಯಾ? ಕೊಡಿ. 903 903 670 670 4306 4306 ಫೋನ್ ನಂಬರ್ ಹಾಕ್ತೀನಿ. ಆಗಲೇ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ವಾ? ಬಿಸಿಲು ಎಷ್ಟು ಕೆಜಿ ಬರುತ್ತದು? ಇಲ್ಲ, ಎಷ್ಟು ಕೆಜಿ ಬರುತ್ತದು? 6 ಕೆಜಿ ಬರುತ್ತೆ. 6 ಕೆಜಿ ಬರುತ್ತಾ? ಯಾವ ಯಜಮಾನ್ರೆ? ಹುಣಸೆಪಾಳ್ಯ. ಹೌದು, ಬರ್ತಾ ಇರ್ತೀರಾ? ಬರ್ತಾ ಇರ್ತೀರಾ? ಯಾವ್ದು ನಿಮ್ಮ ಗಾಡಿಯಲ್ಲಿದೆ? ಅಲ್ಲಿ ಎಷ್ಟು ಕೆಜಿ ಬರುತ್ತೆ ಹೇಳಿದ್ದು ಸರ್? ಇದೊಂದು ಐತಿ 6 ಕೆಜಿ ಬರುತ್ತೆ. ಏನು ಬೆಲೆ ಕಟ್ಟಿದ್ರಿ ಇದಕ್ಕೆ ಒಂದಕ್ಕೆ? ಸರ್ 60 ರೂಪಾಯಿ ಕೊಡ್ತೀವಿ ಅಂತಾರೆ. 60 ರೂಪಾಯಿ? 60 ರೂಪಾಯಿ. ನಾನು 100 ರೂಪಾಯಿ ಕಮ್ಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ. ಸಿಂಗಲ್ ಪೀಸು? ಹ್ಞೂ ಸರ್, ಸಿಂಗಲ್ ಪೀಸ್ 60 ರೂಪಾಯಿ. ನೀವು 100 ರೂಪಾಯಿ ಕಡಿಮೆ ಇಲ್ಲ? 100 ರೂಪಾಯಿ ಕಡಿಮೆ ಇಲ್ಲ ಅಂತ. ಇನ್ನು ಕೆಂಪು ತೊಳೆನಾ? ಹ್ಞೂ ಸರ್, ಕೆಂಪು ತೊಳೆ. ಯಜಮಾನ್ರೆ, ಯಾವೂರು? ನಮ್ದು ಹೆಬ್ಬೂರು. ಓಹೋ, ತುಮಕೂರು ತಾಲೂಕು, ನಾಗವಲ್ಲಿ ಹತ್ರ. ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ ಇಲ್ಲ, ನಿಮ್ಮ ಬೆಲೆ ಎಷ್ಟು ಹೇಳಿ? ನನ್ನ ಬೆಲೆ ಒಂದು 20,000 ಹಾಕಿದ್ವಿ. 20,000ನಾ? ಎಷ್ಟು ಕಾಯಿಗೆ? ಒಂದು 250 ಕಾಯಿ. 250 ಕಾಯಿಗೆ 20,000. ಇದನ್ನು ಕೆಂಪು ತೊಳೆನಾ ಇದು? ಹೆಂಗೆ? ಅಲ್ಲ, ಎಲ್ಲ ಈ ಬಿಸ್ಕತ್ ಕಲರಾ? ಅರ್ಶಿನ ಕಲರ್. ನಿಮ್ದು 20,000ನಾ? 250 ಕಾಯಿಗೆ ಇದು? 250 ಮೇಲೆ. 250 ಮೇಲೆ ಇದೆ. 20,000ಕ್ಕೆ ಯಾವುದು ರೇಟ್ ಗಿಟ್ಲಿಲ್ವಾ? ಇಲ್ಲ, ಆಗ್ಲಿಲ್ವಾ? ಮತ್ತೆ ಯಾವ ಸಂತೆಗೆ ಹೋಗ್ತೀರಾ? ಎಲ್ಲಿ ಹೋಗಲ್ವಾ? ಮತ್ತೆ ವಾಪಸ್ ಬರ್ತೀರಾ ಹೇಗೆ? ಇಲ್ಲ, ಇಲ್ಲೇ ಕೊಟ್ಬಿಡ್ತೀರಾ? ಹೌದಲ್ಲ? ನೋಡಿ, ವ್ಯಾಪಾರ ಆಗ್ಬೇಕಾಗಿತ್ತಲ್ಲ ನಿಮ್ದೆಲ್ಲ. ಇವಾಗ ಬೆಳಿಗ್ಗೆ ಬಂದ್ರ? ಹೌದಲ್ಲ? ಇರ್ಲಿ, ಪಾಪ ಅವ್ರ ಅದೃಷ್ಟಕ್ಕೆ ನೋಡೋಣ ಏನೇನಾಗುತ್ತೆ ಅಲ್ವಾ? ಇರ್ಲಿ. ಯಜಮಾನ, ನಿಮ್ಮ ಹೆಸರು ಹೇಳಿದ್ದು? ನಿಮ್ಮ ಹೆಸರು? ಸಣ್ಣಪ್ಪ. ರೈತರ?
ಸರ್ ಏನು ಬೆಲೆ ಕಟ್ಟಿದ್ದೀರಾ ಸರ್? 12,000 ಹೇಳಿದ್ದೀವಿ. 12,000 ಹಿಡಿದಾರಾ? ಎಷ್ಟು ಕಾಯಿಗೆ? 150 ಕಾಯಿ. 150 ಕಾಯಿಗೆ. ಒಂದು ವ್ಯಾಪಾರ ಆಗಿಲ್ಲ. ವ್ಯಾಪಾರ ಆಗಿಲ್ಲ. ಯಾವ ಯಜಮಾನ್ರೆ? ನಮ್ಮ ತಿಪ್ಪೂರು ತಾಲೂಕು ಬಜ್ಗೂರು. ಓ ಬಜ್ಜಿಗೂರು, ಅದು ಲಾಸ್ಟ್ ಟೈಮ್ ಇದ್ರಲ್ಲ ನೀವು? ನಮ್ಮದು ಈಚಿನೂರು. ಈಚಿನೂರ? ನಾವೆಲ್ಲ ತುಮಕೂರಲ್ಲಿದ್ದೀವಿ. ಆ ಬಜ್ಗೂರಲ್ಲಿ ಕೆರೆ ಮುಂದೆ ಒಬ್ರು ಅಂಗಡಿ ಇದೆಲ್ಲ ಇದ್ದಾರ, ಮಾಯಗೌಡ ಅಂತ ಒಬ್ರು ಇದ್ರು. ನಡಿಗೆರಣಪ್ಪ ಅಂತ. ಹಾಂ ಹಾಂ ಹಾಂ. ಇದ್ರ ತೀರೋಗ್ಬಿಟ್ರ? ಹಾಂ ಹಾಂ. ಅಂಗಡಿ ಮುಂದೆನೆ ನಮಗೂ ತುಂಬ ಪರಿಚಯ ಅವರು. ಅಲ್ಲಿಂದ ಬರ್ತೀರಾ? ಸ್ವಂತ ಸ್ಥಳ ಈಚಿನೂರೇ. ಈಚಿನೂರೇ. ನಾವು ತುಮಕೂರಲ್ಲಿದ್ದೀವಿ. ನಮ್ಮೊಂದು ಚಾನಲ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ವ್ಯಾಪಾರ ಆಗಬೇಕಾಯ್ತಲ್ಲ. ವ್ಯಾಪಾರ ಮಾಲ್ ಸ್ವಲ್ಪ ಹೌದಾ? ಫೋನ್ ನಂಬರ್ ಇದೆಯಾ? ಬಂದಿರೋದ್ರಿಂದ ರೈಟು ಕಡಿಮೆ. ಯಾವುದು ರೈಟ್ ಒಂದು ಸ್ವಲ್ಪ ಯಾಕೆ ಕಡಿಮೆ ಆಯಿತು? ಮಾಲ್ ಜಾಸ್ತಿ ಬಂದ್ರೆ. ಫೋನ್ ನಂಬರ್ ಇದೆಯಾ? ಇದೆ. ಹಾಂ ಕೊಡಿ. ಹೇಳಂಗೆ ಹೇಳಿ, ಯಾಕೆ ಹೇಳಿ. 636 636 21 855 10 ಫೋನ್ ನಂಬರ್ ಹಾಕ್ತೀನಿ. ನಿಮ್ಮ ಹೆಸರು? ಮಂಜುನಾಥ್. ಬಜ್ಗೂರು ಅಲ್ವಾ? ಬಜ್ಗೂರು. ತಿಪ್ಪೂರು ತಾಲೂಕು. ಸಂತೆಗೆ ಬರ್ತಾ ಇರ್ತೀರಾ? ವಾರ ಬರ್ತೀರಲ್ವ?